ಇಂದು ಮೈಸೂರಿನ ಕಲಾಮಂದಿರದಲ್ಲಿ ಮಕ್ಕಳ ದಸರಾ ಕಾರ್ಯಕ್ರಮದಲ್ಲಿ ಸಚಿವ ಮಧು ಬಂಗಾರಪ್ಪ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಒಂದು ಕಾರ್ಯಕ್ರಮಕ್ಕೆ ಮಹಿಳಾ ಮತ್ತು ಮಕ್ಕಳ ದಸರಾ ಉಪಸಮಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಭಾಗ್ಯಶ್ರೀ ಐಕಾನ್ಗಳಲ್ಲಿ ರಿಷಿ ಕೂಡ ಒಬ್ಬರು ಎಂಬುದು ಹೆಮ್ಮೆಯ ಸಂಗತಿ. ನಮಸ್ಕಾರ ಹಾಗೂ ದಸರಾ ಹಬ್ಬ ಹಾಗೂ ಮಕ್ಕಳ ದಸರಾ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ನಾಗರತ್ನ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಶಾಸಕರ ಮಿತ್ರರು ಆಗಿರ್ತಕ್ಕಂಥ ಶ್ರೀಯುತ ಶ್ರೀವತ್ಸ ಅವರೇ, ಅದೇ ರೀತಿ ಮಾನಸ ಅವರಿದ್ದಾರೆ, ನಮ್ಮ DC ಅವರಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ, ನಮ್ಮ DDP ಅವರಿದ್ದಾರೆ, ಮತ್ತು ಸಾಕಷ್ಟು ಜನರು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಹಿರಿಯರೇ, ಇಲ್ಲಿ ಬಂದಿರ್ತಕ್ಕಂಥ ದಸರಾ ಹಬ್ಬಕ್ಕೆ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರೆ, ಹಾಗೂ ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಸಾಕಷ್ಟು ಜನರು ಮಕ್ಕಳು ಬಂದಿದ್ದಾರೆ. ವಿಶೇಷವಾಗಿ ಮಕ್ಕಳ ದಸರಾ ಹಬ್ಬದ ಶುಭಾಶಯನ ನಮ್ಮ ಶಾಲಾ ಮಕ್ಕಳಿಗೆ ವಿಶೇಷವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಸಂತೋಷ ಆಗುತ್ತೆ. ಈ ದೇಶವನ್ನ ಮುಂದಿನ ದಿನಗಳಲ್ಲಿ ಮುಂದೆ ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನ ಏನು ಮಕ್ಕಳು ತಗೊಳ್ತಾರೆ, ಅವರ ಜೊತೆಗೆ ದಸರಾ ಹಬ್ಬವನ್ನು ಮಾಡ್ತಕ್ಕಂಥ ಒಂದು ಅವಕಾಶ ಎರಡನೇ ಬಾರಿಗೆ ನಮಗೆ ಸಿಕ್ಕಿದೆ. ಹೋದ ವರ್ಷವೂ ಕೂಡ ಬೇರೆ ಜಾಗದಲ್ಲಿ ಮಾಡಿದ್ರು, ಜಗನ್ಮೋಹನ್ ಪ್ಯಾಲೇಸ್ ಅಲ್ಲಿ ಮಾಡಿದ್ರು, ಇವತ್ತು ಕಲಾರಂಗಮಂದಿರಲ್ಲಿ ಇವತ್ತು ಇಲ್ಲಿ ಮಾಡಿದಿರಿ. ಬಹಳ ಸಂತೋಷ ಆಗ್ತದೆ. ಸ್ವಲ್ಪ ಕಾಲ ಮಿತಿಯಲ್ಲಿದ್ದೀನಿ ನಾನು, ದಯವಿಟ್ಟು ಕ್ಷಮಿಸಬೇಕಾಗ್ತದೆ. ಯಾಕೆಂದರೆ 1 ಗಂಟೆಗೆ ನಾನು ಹೈದರಾಬಾದಿಗೆ ಹೋಗೋದಿದೆ. ನಾನಿವತ್ತು ಮಿಸ್ ಮಾಡೋಣ ಅಂದ್ಕೊಂಡೆ, ಮತ್ತೆಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಇಲ್ಲ ಸರ್ ನೀವು ಬರಲೇಬೇಕು ಅಂದರು. ಆಮೇಲೆ 1 ಗಂಟೆಗೆ ಫ್ಲೈಟ್ ಇದೆ, ನೀವು ಇಲ್ಲಿಂದ ಹೋಗ್ಬೋದು ಅಂತ. ಸೊ ಭಾಳ ಸಂತೋಷ ಆಗ್ತದೆ. ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಆದರೆ ಈ ವೇದಿಕೆ ಮೇಲೆ ನಿಂತು ನನ್ನ ತಂದೆ ಬಂಗಾರಪ್ಪಾಜಿಯವ್ರನ್ನ ನಾನು ನೆನೆಸ್ಕೊಳ್ಳಿಲ್ಲ ಅಂದರೆ ತಪ್ಪಾಗ್ತದೆ. ಯಾಕೆ ಅಂತ ಹೇಳಿದರೆ, ಬಂಗಾರಪ್ಪಾಜಿಯವರು ಕೂಡ 90, 91, 92ರಲ್ಲಿ ಅವರು ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಬಹಳ ಮಹತ್ವದ ಒಂದು ನಿರ್ಧಾರವನ್ನು, ಏನು ನಿಮ್ಮ ಇದು ನಡೆಯುತ್ತೆ ಅಂಬಾರಿ ನಡೀತಕ್ಕಂಥ ಒಂದು ಕೆಲವು ನಿರ್ಧಾರಗಳನ್ನು ಬಂಗಾರಪ್ಪಾಜಿಯವರು ತಗೊಂಡಿದ್ದರು ಆ ಸಂದರ್ಭದಲ್ಲಿ. ಆಮೇಲೆ ವಿಶೇಷವಾಗಿ ರಾಷ್ಟ್ರಕವಿಗಳು, ನಾವು ನಾಡಗೀತೆಯನ್ನು ಹಾಡಿದ್ವಿ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕೊಟ್ಟಿರ್ತಕ್ಕಂಥ ರಾಷ್ಟ್ರಕವಿ ಕುವೆಂಪು ಅವರು ಶಿವಮೊಗ್ಗದವರು. ಆದರೆ ಇಲ್ಲಿ ಅವರು ಯಾವಾಗ ಟೀಚರ್ ಆಗಿದ್ರು, ಶಿಕ್ಷಕರು, ನಮ್ಮ ತಂದೆಯವರು ಅವ್ರ ಶಿಷ್ಯರು ಕೂಡ ಆಗಿದ್ರು. ಸಾಕಷ್ಟು ಸಾಹಿತಿಗಳು